ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯಲ್ಲಿ 2026 ಜನವರಿ ತಿಂಗಳಿನಲ್ಲಿ ಬರುವಂಥ ತುಲಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಕೊನೆಯವರೆಗೂ ವಿಡಿಯೋ ನೋಡಿ, ಹಾಗೂ ಅತಿ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರದ ಬದಲಾವಣೆಗಳಿಂದ ಆಗುವಂಥ ಲಾಭ ನಷ್ಟಗಳು ಯಾವುದ್ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಶನಿ ಗ್ರಹದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಈ ರಾಶಿಯು ನಿಮ್ಮ ರಾಶಿಯಲ್ಲಿ 6ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಅತಿ ಹೆಚ್ಚು ಶುಭ ಸ್ಥಾನ ಅಂತಾನೆ ಹೇಳ್ತೀನಿ. ನೀವೇನಾದ್ರೂ ಯಾವುದಾದ್ರೂ ಒಂದು ರೋಗ ರುಜಿನಗಳಿಂದ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಈ ಒಂದು ಸಮಯದಿಂದ ಹೊರಬರುವಂಥ ಸಾಧ್ಯತೆಗಳಿವೆ. ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸುವಂಥದ್ದು. ಇನ್ನು ನೆಕ್ಸ್ಟ್ ಗುರುಗ್ರಹದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಗುರುಗ್ರಹವು 9ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಭಾಗ್ಯ ಸ್ಥಾನವನ್ನ ಬೆಳಗಿಸುತ್ತಿದ್ದಾನೆ. ಇದು ವಿದೇಶ ಪ್ರಯಾಣ ಮತ್ತು ಉನ್ನತ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಬಹಳ ತಂದು ಕೊಡುವಂಥದ್ದು. ಇನ್ನು ಸೂರ್ಯಗ್ರಹಣ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಜನವರಿ 14ನೇ ತಾರೀಕಿನ ತನಕ 3ನೇ ಮನೆಯಲ್ಲಿದ್ದು ಧೈರ್ಯ ತುಂಬುವಂತ ಸಾಧ್ಯತೆಗಳು. ನಂತರ ಜನವರಿ 14 ಕಳೆದ ನಂತರ ಅದು ನಿಮಗೆ 4ನೇ ಮನೆಗೆ ಪದಾರ್ಪಣೆ ಮಾಡುವುದರಿಂದ ಆಸ್ತಿ ಮತ್ತು ವಾಹನ ಖರೀದಿ ಮಾಡುವುದರ ಬಗ್ಗೆ ಚಿಂತನೆ ತರುವಂಥದ್ದು. ಇನ್ನು ರಾಹು ಕೇತುವಿನ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ರಾಹು 5ನೇ ಮನೆ ಮತ್ತು ಕೇತು 11ನೇ ಮನೆಯಲ್ಲಿ ಇರೋದ್ರಿಂದ ಆಕಸ್ಮಿಕ ಆಗುವಂಥ ಧನಲಾಭದ ಯೋಗವನ್ನು ನಿಮಗೆ ಕಂಡು ಬರಬಹುದು. ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಉದ್ಯೋಗ ಮಾಡುವಂಥವರಿಗೆ ಆಫೀಸಿನಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂಥದ್ದು. ಎಂತಹದ್ದೇ ನಿಮಗೆ ಒಂದು ಕೆಟ್ಟ ಸಮಸ್ಯೆಗಳು ಬಂದರೂ ಸಹ ಅದು ನೀವು ಅತಿ ಹೆಚ್ಚು ಈಸಿಯಾಗಿ ನೀವು ಮುನ್ನಡೆಸ್ಕೊಂಡು ಹೋಗ್ತೀರಿ. ಹಾಗಾಗಿ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುವಂಥದ್ದು. ಕೆಲಸದಲ್ಲಿ ಬದಲಾವಣೆ ಬಯಸುವವರಿಗೆ ಉತ್ತಮ ಬದಲಾವಣೆಗಳು ಸಿಗುವಂಥದ್ದು. ಇನ್ನು ವ್ಯವಹಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ಭರ್ಜರಿ ಲಾಭ ತರುವಂಥದ್ದು. ಹೊಸ ಮಾರುಕಟ್ಟೆ ಅಥವಾ ಹೊಸ ಶಾಖೆಗಳು, ಬ್ರಾಂಚಸ್ಗಳಂತ ಏನಂತ ಕರಿತೀವಿ, ಅದು ನೀವು ಪ್ರಾರಂಭ ಮಾಡಬಹುದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ನಂಬಿಕೆ ಹೆಚ್ಚಾಗುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡೋದಾಯ್ತು ಅಂತಂದ್ರೆ, ಗುರುವಿನ ಶುಭ ದೃಷ್ಟಿಯಿಂದ ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಿಸುವಂಥದ್ದು. ಶೇರ್ ಮಾರ್ಕೆಟ್ ಮತ್ತೆ ಲಾಟರಿಗಳಿಂದ ಅನಿರೀಕ್ಷಿತ ಬದಲಾವಣೆಗಳು, ಅನಿರೀಕ್ಷಿತ ಲಾಭದಾಯಕವಾಗಿ ನಿಮಗೆ ಸೇರ್ಪಡೆಯಾಗುವಂಥದ್ದು. ಹಳೆಯ ಸಾಲಗಳಿಂದ ನೀವು ಮುಕ್ತಿ ಪಡೆಯುತ್ತೀರಿ. ಇದರಿಂದ ಮನೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಕಾರಣದಿಂದ ಅದರ ಮೇಲೆ ಗಮನ ಇಡಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನಾವು ನೋಡೋದಾಯ್ತು ಅಂದ್ರೆ, ಕುಟುಂಬದಲ್ಲಿ ಪ್ರತಿದಿನ ಸಂಭ್ರಮದ ವಾತಾವರಣ ಇರುವಂಥದ್ದು. ದೀರ್ಘಕಾಲದ ಕೌಟುಂಬಿಕ ಕಲಹಗಳು ಯಾವುದೇ ಇದ್ರೂ ಇದು ಬಗೆಹರಿಯುವಂಥ ಸಾಧ್ಯತೆಗಳಿವೆ. ದಾಂಪತ್ಯದ ಜೀವನದಲ್ಲಿ ಸಂಗಾತಿಯೊಂದಿಗೆ ಸುಂದರವಾದ ಜೀವನ ನಡೆಸುವಂಥ ಸಾಧ್ಯತೆ ಲಕ್ಷಣಗಳು ಬಹಳ ಇವೆ. ಮಕ್ಕಳ ಪ್ರಗತಿಗಳಿಂದ ಮನಸ್ಸಿಗೆ ಅತಿ ಹೆಚ್ಚು ನೆಮ್ಮದಿ ಸಿಗುವಂಥದ್ದು. ಇನ್ನು ಯಾರೆಲ್ಲ ಒಂದು ಮದುವೆ ಆಗದೆ ಕಾಯ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಹೊಸ ಸಂಬಂಧ ಕೂಡಿ ಬರುವಂಥ ಸಾಧ್ಯತೆಗಳು ಬಹಳ ಇವೆ. ನೀವೇನಾದ್ರೂ ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ಮನೆಯವರ ಒಪ್ಪಿಗೆ ಸಿಗುವಂಥ ಸಾಧ್ಯತೆಗಳು ಬಹಳ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನಾವು ಹೇಳೋದಾದ್ರೆ, ಆರೋಗ್ಯವು ಸಹ ತುಂಬಾ ಚೆನ್ನಾಗಿದೆ. ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತೆ ಹೊಸ ಉತ್ಸಾಹಗಳು ಕಂಡು ಬರುವಂಥದ್ದು. ಆದರೆ ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ನೀವು ಒಂದು ವಿಶೇಷ ಕಾಳಜಿಯನ್ನು ವಹಿಸಬೇಕು. ಈ ಒಂದು ರಾಶಿಯವರ ಪರಿಹಾರ ಮಾರ್ಗ ನಾವು ತಿಳಿಸಿಕೊಡೋದಾದ್ರೆ, ಶುಕ್ರವಾರದಂದು ದುರ್ಗಾದೇವಿ ಅಥವಾ ಚಾಮುಂಡಿ ತಾಯಿಯನ್ನ ಆರಾಧನೆ ಮಾಡಿ ಮತ್ತೆ ಭೇಟಿ ನೀಡಿ ಲಲಿತ ಶಾಸ್ತ್ರನಾಮವನ್ನು ಪಠನೆ ಮಾಡಬೇಕು. ಇನ್ನು ಮತ್ತು ಬಡ ಸುಮಂಗಲೆಯವರಿಗೆ ಏನಾದ್ರೂ ಒಂದು ದಾನ ಮಾಡುವುದು, ನವಧಾನ್ಯ ಮಾಡುವಂಥದ್ದು ಬಹಳ ಶ್ರೇಷ್ಠ. ಇನ್ನು ಇವರ ಅದೃಷ್ಟ ಸಂಖ್ಯೆ ನೋಡೋದಾದ್ರೆ 6, 8, 10. ಇದಾಗಿತ್ತು ತುಲಾ ರಾಶಿಯವರ 2026 ಮಾಸ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.